ಇನ್ನು ನಾಳೆಯಿಂದ ಮಸ್ಕತ್ಗೆ ಏರ್ ಇಂಡಿಯಾ ವಿಮಾನ ಹಾರಾಟ ನಡೆಸಲಿದೆ. ಮಸ್ಕತ್ನಿಂದ ದೆಹಲಿ, ಕೊಚ್ಚಿ, ಕೋಜಿಕೋಡ್, ಮಂಗಳೂರು, ಮುಂಬೈ ಮತ್ತು ತಿರುಚಿಪಲ್ಲಿಗೆ ವಿಮಾನ ಸೇವೆ ಪುನರಾರಂಭಗೊಳ್ಳಲಿದ್ದು, ಮಸ್ಕತ್ನಿಂದ ಮೊದಲ ವಿಮಾನ ಬೆಳಗ್ಗೆ 10:25ಕ್ಕೆ ಹಾರಾಟ ನಡೆಸಲಿದೆ. ನಾಳೆ ತಿರುಚಿಪಲ್ಲಿಗೆ ಹೊರಡಲಿರುವಂಥ ಮೊದಲ ವಿಮಾನ ಇದಾಗಿದ್ದು, ಆದರೆ ಬಹರೇನ್, ಕುವೈತ್, ಕತಾರ್, ಸೌದಿ ಅರೇಬಿಯಾ, ಯುಎಇಗಳಿಗೆ ವಿಮಾನ ಹಾರಾಟ ಸ್ಥಗಿತಗೊಳಿಸಲಿದೆ. ಈಗಾಗಲೇ ಯುದ್ಧದ ತೀವ್ರತೆ ಈ ಕತಾರ್ ಮತ್ತು ಸೌದಿ ಅರೇಬಿಯಾ, ಯುಎಇನಲ್ಲಿ ಜಾಸ್ತಿ ಇದೆ. ಹೀಗಾಗಿ ವಿಮಾನದ ಹಾರಾಟವನ್ನು ಸ್ಥಗಿತಗೊಳಿಸಲಿವೆ. ನಾಳೆಯಿಂದ ಮಸ್ಕತ್ಗೆ ಏರ್ ಇಂಡಿಯಾ ವಿಮಾನ ಹಾರಾಟ ನಡೆಸಲಿದೆ. ಮಸ್ಕತ್ನಿಂದ ದೆಹಲಿ, ಕೊಚ್ಚಿ ಮತ್ತು ಕೋಜಿಕೋಡ್, ಮಂಗಳೂರು. ಭಾರತದ ದೆಹಲಿ, ಕೊಚ್ಚಿ, ಕೋಜಿಕೋಡ್, ಮಂಗಳೂರು, ಮುಂಬೈ ಮತ್ತು ತಿರುಚಿಪಲ್ಲಿಗೆ ವಿಮಾನ ಸೇವೆ ಪುನರಾರಂಭಗೊಳ್ಳಲಿದ್ದು, ಮಸ್ಕತ್ನಿಂದ ಮೊದಲ ವಿಮಾನ ಬೆಳಗ್ಗೆ 10:25ಕ್ಕೆ ಹಾರಾಟವನ್ನು ನಡೆಸಲಿದೆ. ನಾಳೆ ತಿರುಚಿಪಲ್ಲಿಗೆ ಹೊರಡಲಿರುವಂಥ ಮೊದಲ ವಿಮಾನ. ಆದರೆ ಬಹರೇನ್, ಕುವೈತ್ ಮತ್ತು ಕತಾರ್, ಸೌದಿ ಅರೇಬಿಯಾದಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗಿರುವ ಕಾರಣ ವಿಮಾನ ಸೇವೆ ಇರುವುದಿಲ್ಲ. ಈಗಾಗಲೇ ದುಬೈ, ಅಬುಧಾಬಿಯಿಂದ ವಿಮಾನಗಳ ಹಾರಾಟ ಆರಂಭಗೊಂಡಿದ್ದು, ಬೆಂಗಳೂರಿಗೆ ಕನ್ನಡಿಗರ ತಂಡ ಬಂದಿಳಿದಿದೆ. ಆದರೆ 3 ದಿನಗಳಿಂದ ಪರದಾಡ್ತಾ ಇದ್ದರು ನಮ್ಮ ಕನ್ನಡಿಗರು. ಆದರೆ ಸೇಫ್ ಆಗಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ನಾಳೆಯಿಂದ ಮಸ್ಕತ್ಗೆ ಏರ್ ಇಂಡಿಯಾ ವಿಮಾನ ಹಾರಾಟ ನಡೆಸಲಿದ್ದು, ಮಸ್ಕತ್ನಿಂದ ದೆಹಲಿ, ಕೊಚ್ಚಿ, ಕೋಜಿಕೋಡ್, ಮಂಗಳೂರು, ಮುಂಬೈ ಮತ್ತು ತಿರುಚಿಪಲ್ಲಿಗೆ ವಿಮಾನ ಸೇವೆ ಪುನರಾರಂಭಗೊಳ್ಳಲಿದ್ದು, ಮಸ್ಕತ್ನಿಂದ ಮೊದಲ ವಿಮಾನ ಬೆಳಗ್ಗೆ 10:25ಕ್ಕೆ ಹಾರಾಟ ನಡೆಸಲಿದೆ. ನಾಳೆ ತಿರುಚಿಪಲ್ಲಿಗೆ ಮೊದಲ ವಿಮಾನ ಹೊರಡಲಿದ್ದು, ಆದರೆ ಬಹರೇನ್, ಕುವೈತ್ ಮತ್ತು ಕತಾರ್, ಸೌದಿ ಅರೇಬಿಯಾ, ಯುಎಇಗಳಿಗೆ ವಿಮಾನ ಹಾರಾಟ ಸ್ಥಗಿತಗೊಳ್ಳಲಿದೆ.